ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ಗಳಿಗೆ ದುರುಳರು ಬೆಂಕಿ ಹಚ್ಚಿರುವ ಘಟನೆ ಹಾಸನದಲ್ಲಿ ನಡೆದಿದೆ. 2 ಬೈಕ್ಗಳು ತಗದಗ ಹೊತ್ತಿ ಉರಿದು ಮನೆಗೂ ವ್ಯಾಪಿಸಿದೆ ಬೆಂಕಿ. ಹಾಸನದ ಆದರ್ಶ ನಗರದ 1ನೇ ಕ್ರಾಸ್ನಲ್ಲಿ ನಡೆದಿರುವ ಘಟನೆ ಇದು. ಮುಂಚಾನೆ 3 ಗಂಟೆ ಸುಮಾರಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. 2 ಬೈಕ್ಗಳು ಹೊತ್ತಿ ಉರಿದಿದ್ದಾವೆ. ಮನೆಗೂ ಕೂಡ ಬೆಂಕಿ ತಗುಲಿದೆ. ಹಿಂಬಾಗಿಲಿನಿಂದ ಆಚೆ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ಕುಟುಂಬ. ಫೈರೋಜ್ ನಯಾಜ್ ಎಂಬುವರು ವಾಸವಿದ್ದ ಬಾಡಿಗೆ ಮನೆ ಮುಂದೆ ಬೈಕ್ ಅನ್ನು ನಿಲ್ಲಿಸಲಾಗಿತ್ತು. ಆ ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ದುರುಳರು. ಇದೀಗ ಮನೆ ಬಾಗಿಲು ಸೋಫಾಗಳು ಬೆಂಕಿಗಾಹುತಿಯಾಗಿದೆ. ಗಾಂಜಾ ಡ್ರಗ್ಸ್ ಸೇವಿಸಿದ ಕಿಡಿಗೇಡಿಗಳಿಂದ ಕೃತ್ಯ ನಡೆದಿದೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದಂತ 2 ಬೈಕ್ಗಳಿಗೆ ಬೆಂಕಿ ಹಚ್ಚಿರುವಂತ ದುರುಳರು ಆ ಬೆಂಕಿಯ ಕೆನ್ನಾಲಿಗೆ ಮನೆವರೆಗೂ ವ್ಯಾಪಿಸಿತ್ತು. ಮನೆ ಒಳಗಿದ್ದಂತಹ ಸೋಫಾಗಳಿಗೂ ಕೂಡ ಬೆಂಕಿ ತಗುಲಿತ್ತು. ಇನ್ನು ಒಳಗಿದ್ದಂತಹ ಸದಸ್ಯರು ಹಿಂಬಾಗಿಲಿನಿಂದ ಹೊರಗಡೆ ಬಂದು ಜೀವವನ್ನ ಉಳಿಸಿಕೊಂಡಿದ್ದಾರೆ. ಸುಮಾರು 2:50ಕ್ಕೆ ಬೆಂಕಿ ಎತ್ಕೊಂಡು ನೋಡಿದ್ವಿ ನಾವು. ಅಲ್ಲಿ ಡೋರ್ ಎಲ್ಲ ತೆಗಿಯೋಕೆ ಆಗ್ತಾ ಇರಲಿಲ್ಲ. ಫುಲ್ ಬೆಂಕಿ ಎಲ್ಲ ಬರ್ತಾ ಇತ್ತು. ನಮ್ಮಪ್ಪ ನೀರಿಂದ ಆರ್ಸಕ್ಕೆ ಹೋಗಿ ಮುಖಕ್ಕೆಲ್ಲ ಬೆಂಕಿ ಇದಾಯಿತು. ಅಲ್ಲಿಂದ ಹಿಂಗಡೆ ಡೋರ್ ತೊಗೊಂಡು ಬರೋ ತನಕ ಎಲ್ಲ ಗಾಡಿ ಸುಟ್ಟೋಗ್ಬಿಟ್ಟು, ನೀರು ಎಲ್ಲ ತೊಗೊಂಡು ಆರಿಸಿ ಎಲ್ಲ ಇದು ಮಾಡೋ ತನಕ ಪೂರ್ತಿ ಗಾಡಿ ಎಲ್ಲ ಸುಟ್ಟೋಗ್ಬಿಟ್ಟು ಹೋಗಿದ್ದು. ಹಿಂಗಡೆ ಏನಾದ್ರು ಡೋರ್ ಇರಲಿಲ್ಲ ಅಂದರೆ ಸುಮಾರು ಒಂದು 12 ಜನ ಎಲ್ಲ ಸತ್ತೋಗರು. ಬರೀ ಹೊಗೆ, ಫುಲ್ ಹೊಗೆ, ಮನೆಯೆಲ್ಲ ಹೊಗೆ ತುಂಬಿಕೊಂಡಿತ್ತು. ಹೆಂಗೆ ಬೆಂಕಿ ಹಾಕಿರೋ ಥರದ್ದು ಒಂಚೂರು ಏನೂ ಗೊತ್ತಿಲ್ಲ. ಆಕಸ್ಮಿಕ ಅಂತೂ ಯಾವುದೇ ಕಾರಣಕ್ಕಾಗಿಲ್ಲ. ಅದು ಏನಿದೆ ಅಂದರೆ ಎಲ್ಲ ಪೆಟ್ರೋಲ್ ವೆಹಿಕಲ್ಸೇ, ಎರಡೂ ರನ್ನಿಂಗ್ ವೆಹಿಕಲ್ಸು ಎರಡೂ ಬಂದ್ಬಿಟ್ಟು ನಿಲ್ಲಿಸಿರೋದಷ್ಟೇ. ಒಂದು ಮೂರು ಗಂಟೆ ಅಷ್ಟೊತ್ತಿಗೆ 3:05 ಅಷ್ಟೊತ್ತಿಗೆ ಎಲ್ಲ 2 ಗಾಡಿನೂ ಬೆಂಕಿ ಹತ್ಕೊಂಡಿತ್ತು ಫುಲ್. 2 ಬೈಕ್ಗಳು ತಗದಗ ಹೊತ್ತಿ ಉರಿದು ಮನೆಗೂ ವ್ಯಾಪಿಸಿದೆ ಬೆಂಕಿ. ಹಾಸನದ ಆದರ್ಶ ನಗರದ 1ನೇ ಕ್ರಾಸ್ನಲ್ಲಿ ನಡೆದಿರುವ ಘಟನೆ ಇದು. ಮುಂಚಾನೆ 3 ಗಂಟೆ ಸುಮಾರಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. 2 ಬೈಕ್ಗಳು ಹೊತ್ತಿ ಉರಿದಿದ್ದಾವೆ. ಮನೆಗೂ ಕೂಡ ಬೆಂಕಿ ತಗುಲಿದೆ. ಹಿಂಬಾಗಿಲಿನಿಂದ ಆಚೆ ಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ಕುಟುಂಬ. ಫೈರೋಜ್ ನಯಾಜ್ ಎಂಬುವರು ವಾಸವಿದ್ದ ಬಾಡಿಗೆ ಮನೆ ಮುಂದೆ ಬೈಕ್ ಅನ್ನು ನಿಲ್ಲಿಸಲಾಗಿತ್ತು. ಆ ಬೈಕ್ಗಳಿಗೆ ಬೆಂಕಿ ಹಚ್ಚಿದ್ದಾರೆ ದುರುಳರು. ಇದೀಗ ಮನೆ ಬಾಗಿಲು ಸೋಫಾಗಳು ಬೆಂಕಿಗಾಹುತಿಯಾಗಿದೆ. ಗಾಂಜಾ ಡ್ರಗ್ಸ್ ಸೇವಿಸಿದ ಕಿಡಿಗೇಡಿಗಳಿಂದ ಕೃತ್ಯ ನಡೆದಿದೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಮನೆ ಮುಂದೆ ನಿಲ್ಲಿಸಿದ್ದಂತ 2 ಬೈಕ್ಗಳಿಗೆ ಬೆಂಕಿ ಹಚ್ಚಿರುವಂತ ದುರುಳರು ಆ ಬೆಂಕಿಯ ಕೆನ್ನಾಲಿಗೆ ಮನೆವರೆಗೂ ವ್ಯಾಪಿಸಿತ್ತು. ಮನೆ ಒಳಗಿದ್ದಂತಹ ಸೋಫಾಗಳಿಗೂ ಕೂಡ ಬೆಂಕಿ ತಗುಲಿತ್ತು. ಇನ್ನು ಒಳಗಿದ್ದಂತಹ ಸದಸ್ಯರು ಹಿಂಬಾಗಿಲಿನಿಂದ ಹೊರಗಡೆ ಬಂದು ಜೀವವನ್ನ ಉಳಿಸಿಕೊಂಡಿದ್ದಾರೆ. ಸುಮಾರು 2:50ಕ್ಕೆ ಬೆಂಕಿ ಎತ್ಕೊಂಡು ನೋಡಿದ್ವಿ ನಾವು. ಅಲ್ಲಿ ಡೋರ್ ಎಲ್ಲ ತೆಗಿಯೋಕೆ ಆಗ್ತಾ ಇರಲಿಲ್ಲ. ಫುಲ್ ಬೆಂಕಿ ಎಲ್ಲ ಬರ್ತಾ ಇತ್ತು. ನಮ್ಮಪ್ಪ ನೀರಿಂದ ಆರ್ಸಕ್ಕೆ ಹೋಗಿ ಮುಖಕ್ಕೆಲ್ಲ ಬೆಂಕಿ ಇದಾಯಿತು. ಅಲ್ಲಿಂದ ಹಿಂಗಡೆ ಡೋರ್ ತೊಗೊಂಡು ಬರೋ ತನಕ ಎಲ್ಲ ಗಾಡಿ ಸುಟ್ಟೋಗ್ಬಿಟ್ಟು, ನೀರು ಎಲ್ಲ ತೊಗೊಂಡು ಆರಿಸಿ ಎಲ್ಲ ಇದು ಮಾಡೋ ತನಕ ಪೂರ್ತಿ ಗಾಡಿ ಎಲ್ಲ ಸುಟ್ಟೋಗ್ಬಿಟ್ಟು ಹೋಗಿದ್ದು. ಹಿಂಗಡೆ ಏನಾದ್ರು ಡೋರ್ ಇರಲಿಲ್ಲ ಅಂದರೆ ಸುಮಾರು ಒಂದು 12 ಜನ ಎಲ್ಲ ಸತ್ತೋಗರು. ಬರೀ ಹೊಗೆ, ಫುಲ್ ಹೊಗೆ, ಮನೆಯೆಲ್ಲ ಹೊಗೆ ತುಂಬಿಕೊಂಡಿತ್ತು. ಹೆಂಗೆ ಬೆಂಕಿ ಹಾಕಿರೋ ಥರದ್ದು ಒಂಚೂರು ಏನೂ ಗೊತ್ತಿಲ್ಲ. ಆಕಸ್ಮಿಕ ಅಂತೂ ಯಾವುದೇ ಕಾರಣಕ್ಕಾಗಿಲ್ಲ. ಅದು ಏನಿದೆ ಅಂದರೆ ಎಲ್ಲ ಪೆಟ್ರೋಲ್ ವೆಹಿಕಲ್ಸೇ, ಎರಡೂ ರನ್ನಿಂಗ್ ವೆಹಿಕಲ್ಸು ಎರಡೂ ಬಂದ್ಬಿಟ್ಟು ನಿಲ್ಲಿಸಿರೋದಷ್ಟೇ. ಒಂದು 3 ಗಂಟೆ ಅಷ್ಟೊತ್ತಿಗೆ 3:05 ಅಷ್ಟೊತ್ತಿಗೆ ಎಲ್ಲ 2 ಗಾಡಿನೂ ಬೆಂಕಿ ಹತ್ಕೊಂಡಿತ್ತು ಫುಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.